ಗೌರಿ ಗಣೇಶ ಮತ್ತು ಈದ್ ಹಬ್ಬ ಅತ್ಯಂತ ಶಾಂತಿಯುತವಾಗಿ ಆಗಿದೆ. ಮತ್ತು ಇಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸ್ತಾ ಇದೆ. ಗಾಂಜಾ ಕಂಟ್ರೋಲ್ ಮಾಡೋದಿರ್ಬೋದು, ಮೈಕ್ರೋ ಬೆಟ್ಟಿಂಗ್ ಶೀಟರ್ಸ್ ಮೇಲೆ ನಿಗಾ ಇಡೋದು, ಒಳ್ಳೆ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ತುಂಬ ಖುಷಿಯಿಂದ ಸಾರ್ವಜನಿಕರು ಸಭೆಯನ್ನು ಭಾಳ ಸಂತೋಷ ಆಯಿತು. ಯಾಕಂದರೆ ನಾವಿರ್ತೀವಿ, ನಿಮ್ಮ ಸಹಕಾರದ ಮಾತನ್ನು ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಗೌರಿ ಗಣೇಶ ಮತ್ತು ಈದ್ ಹಬ್ಬ ಸರ್, ಈಗ ಹುಬ್ಬಳ್ಳಿ ಜನತೆ ಹೋಗ್ತಾ ಇದ್ದಾರೆ. ಮೊದಲು ಒಂದು ಸತಿಗೆ ಬಂದಿದ್ದರು, ಮುಖ್ಯಮಂತ್ರಿ ಸಾಹೇಬರು ಬಂದಿದ್ದರು, ಆಮೇಲೆ ಬಡಿಗೇರ್ ಸಾಹೇಬರು ಕಂಟ್ರೋಲ್ ಮಾಡಿದ್ರು. ಈಗ ಅವರೆಲ್ಲ ಹೋಗಿಲ್ಲ ನೋಡಿ, ನೀವು ಕಂಟಿನ್ಯೂ ಆಗಿರ್ತೀರ ಅಂತೇಳಿ ಒಂದು ಇಲ್ಲ ನೋಡಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಭಾಳ ಚಾಲೆಂಜಿಂಗ್ ಪೋಸ್ಟಿಂಗ್, ಸೊ ಅದನ್ನು ನನಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ನಮ್ಮ ಕಡೆಯಿಂದ ಸಂಪೂರ್ಣ ಇಲಾಖೆಯ ಒಂದು ತಂಡವನ್ನು ಒಳ್ಳೆಯ ಹೆಸರು ತರೋರಿಗೆ ನಾವು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಸುರಕ್ಷತೆ ನಿರ್ಮಾಣ ಮಾಡಬೇಕಾದ್ರೆ ನಾವು ಅದೇ ಹುಬ್ಬಳ್ಳಿಯಲ್ಲಿ ತುಂಬ ಪ್ರಕರಣಗಳಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು, ಜಾಸ್ತಿ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಯಾಕೆ ನೋಡಿ, ಸಿ ಸಿ ಕ್ಯಾಮ್ರಾ ಒಂದು ಮಾಧ್ಯಮ ಅಷ್ಟೇ ಕ್ರೈಮ್ ಪ್ರಿವೆನ್ಷನ್ಗೆ ಅಥವಾ ಲಾಂಡ್ ಆರ್ಡರ್ ಸಿಚುವೇಷನ್. ಈಗ ಇಷ್ಟು ಸಾವಿರಾರು ಜನ ಇದ್ದಾರೆ, ಅವ್ರ ಕಮಿಟಿಗಿಂತ ದೊಡ್ಡ ಸಿ ಸಿ ಕ್ಯಾಮ್ರಾ ಬೇಕು. ಅವ್ರಿಗೆ ಗಮನ ಹರಿಸ್ಬೇಕು, ಏನು ನಡೀತಾ ಇದೆ ಎಂತ ಇದೆ ಅಂತ. ಇನ್ನು ನೋಡ್ರಿ ಸರ್, ಅದೇ ಏನು ನಡೀತಾ ಇದೆ ಎಂತ ಇದೆ ಅಂತ ನೀವು ಹೇಳಿದರೆ ಮನೆಯೂ ಸಿ ಸಿ ಕ್ಯಾಮ್ರಾ ಹಾಕಬೇಕು. ನೋಡಿ, ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಮೊನ್ನೆ ಒಂದು ಕೇಸ್ ಆಯಿತು ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ. ಒಂದು 53 ವರ್ಷದ ವ್ಯಕ್ತಿ ಒಂದು 7 ವರ್ಷದ ಮಗುಗೆ ಲೈಂಗಿಕ ದೌರ್ಜನ್ಯ ಮಾಡಬೇಕು. ಸೊ ಪ್ರಕರಣ ದಾಖಲಾಗಿ ಅವನ ಅರೆಸ್ಟ್ ಆದ. ಸುತ್ತಮುತ್ತ ಎಲ್ಲ 100 ಜನ ಇದ್ದಾರೆ, ಯಾರೂ ಗಮನಿಸ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಮ್ಗೆ ನಾವು ವಿಜಿಲೆಂಟ್ ಆಗಿದ್ದರೆ, ನಾವು ಸ್ವಲ್ಪ ಅಲರ್ಟ್ ಆಗಿದ್ದು ಏನು ನಡೀತಾ ಇದೆ ಸುತ್ತಮುತ್ತ ಅಂತ ನೋಡ್ತಾ ಇದ್ದರೆ ಅದಕ್ಕಿಂತ ದೊಡ್ಡ CCTV ಇನ್ನೊಂದಿಲ್ಲ. ನಾವು ಹೇಳ್ದಂಗೆ ಸಿ ಸಿ ಕ್ಯಾಮ್ರಾಗಳಿದ್ದರೆ ಯಾರೂ ಸ್ವಲ್ಪ ಕಾನೂನು ಬಾಹಿರ ಚಟುವಟಿಕೆಗಳಿರ್ತಾರೆ, ಅವ್ರಿಗೊಂದು ಭಯ ಇರುತ್ತೆ. ಟ್ರಾಫಿಕ್ ವೈಲೇಷನಿಂದ ಹಿಡಿದು ಪ್ರತಿಯೊಂದು ಭಯ ಇರುತ್ತೆ. ಅದಕ್ಕೆ ಸ್ಮಾರ್ಟ್ ಸಿಟಿ HDMC ಸೇರಿಕೊಂಡು ನಮ್ಮ ಇಲಾಖೆ ಜಿಲ್ಲಾಡಳಿತದ ಜೊತೆ ಹೆಚ್ಚು ಏರಿಯಾಗಳನ್ನು CCTV ಕವರೇಜ್ ತರುವಂಥ ಪ್ರಯತ್ನ ಮಾಡಿದೆ.